ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಶರ್ಮಿಳಾ ಕೊಲೆ ಪ್ರಕರಣ ಸಾಕಷ್ಟು ಸುದ್ದಿ ಮಾಡಿತ್ತು. ಆರೋಪಿ ಕೂಡ ಯಾರು ಅಂತ ಪತ್ತೆ ಮಾಡಿದಂಥ ಪೊಲೀಸರು ಕರ್ನಲ್ ಆರೋಪಿ ಅಂತಲೂ ಕೂಡ ಗುರುತಿಸಿದ್ರು. ಆತ ಮೊಬೈಲಿಗೆ ಸಿಮ್ ಹಾಕಿದ್ದ ಅನ್ನೋ ಒಂದು ಕಾರಣದಿಂದಾಗಿ ಆತ ಸಿಗಾಕೊಂಡಿದ್ದ. ಆನಂತರ ಆತನನ್ನು ಕೂಡ ಅರೆಸ್ಟ್ ಮಾಡಿ ಈಗಾಗಲೇ ಜೈಲಿಗೆ ಕಳಿಸಿದ್ರೆ. ಆದರೆ ಕೆಲವೊಂದು ಇಂಟ್ರೆಸ್ಟಿಂಗ್ ಮತ್ತೆ ಭಯಾನಕ ಸತ್ಯಗಳು ಕೂಡ ಈಗಾಗಲೇ ಇನ್ವೆಸ್ಟಿಗೇಷನ್ ಅಲ್ಲಿ ಕೂಡ ಗೊತ್ತಾಗಿದೆ. ಇನ್ನು ಯಾವಾಗ ಆತ ಅವತ್ತು ಎಂಟ್ರಿ ಕೊಡ್ತಾನೋ 3ನೇ ತಾರೀಕು ಜನವರಿ ರಾತ್ರಿ ಒಂದು 10:30 11 ಗಂಟೆ ಸುಮಾರಿಗೆ, ಆಗ ಶರ್ಮಿಳಾ ಜೊತೆಗೆ ಕೂಡ ಲೈಂಗಿಕ ಕ್ರಿಯೆಗೆ ಕೂಡ ಈತ ಒತ್ತಾಯ ಮಾಡ್ತಾನೆ. ಯಾವಾಗ ಶರ್ಮಿಳಾ ಅದಕ್ಕೆ ಬೇಡ ನಾವು ಒಲ್ಲೆ ಅಂತ ಹೇಳ್ತಾಳೆ ಅಂತಂದ್ರೆ ಇಗ್ನೋರ್ ಮಾಡ್ತಾಳೋ, ಆಗ ಆತ ಸಿಟ್ಟಿನಿಂದ ಆಕೆ ಮೇಲೆ ಹಲ್ಲೆ ಮಾಡಿದ್ದಾನೆ. ಹಲ್ಲೆ ಮಾಡಿ ಆತತ್ರ ಕೊಲೆ ಕೂಡ ಮಾಡಿದ್ದಾನೆ. ಅದರಲ್ಲೂ ಕೂಡ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಆಕೆ ಜೀವಂತವಾಗಿರ್ತಾಳೆ. ಆದರೆ ಯಾವಾಗ ಕೆಳಗೆ ಬೀಳ್ತಾಳೋ ಈತ ಆಕೆಯ ಕತ್ತನ್ನ ಹಿಸ್ಕಿದ್ದಾನೆ, ಬಾಯನ್ನ ಮುಚ್ಚಿದ್ದಾನೆ, ಉಸುರನ್ನ ಗಟ್ಟಿಸಿ ಕುತ್ತಿಗೆಯನ್ನ ಹಿಸ್ಕಿ ಆಕೆಯನ್ನ ಸಾಯಿಸಿದ್ದಾನೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಆತ ಈಗಾಗಲೇ ಪೊಲೀಸರ ಮುಂದೆ ಕೂಡ ಬಿಚ್ಚಿಟ್ಟಿರುವಂಥದ್ದು. ಇದಾದ ನಂತರ ಎವಿಡೆನ್ಸ್ ಅನ್ನ ನಾಶ ಮಾಡಬೇಕು ಅಂತ ಹೇಳಿ ಅಲ್ಲಿದ್ದಂಥ ಟಿಶ್ಯೂ ಪೇಪರ್ ಏನಿದೆ ಅದನ್ನ ಬೆಂಕಿ ಹಚ್ಚಿ ಅಲ್ಲಿ ಕೂಡ ಎಸ್ತಿರ್ತಾನೆ. ಯಾಕಂದ್ರೆ ಈತ ಸೈನ್ಸ್ ಸ್ಟೂಡೆಂಟ್ ಕೂಡ ಆಗಿರ್ತಾನೆ. ಆ ನಂತರ ಆ ಒಂದು ಯೋಚನೆಯನ್ನು ಕೂಡ ಈತ ಮಾಡಿರ್ತಾನೆ. ಕ್ರಿಮಿನಲ್ ಮೈಂಡೆಡ್ ಅಲ್ಲಿ ಕೂಡ ಯೋಚನೆ ಮಾಡಿರ್ತಾನೆ. ಮುಂದಿನ ದಿನಗಳಲ್ಲಿ ನಾನು ಸಿಗಾಕೊಳ್ಳೋದಿಲ್ಲ ಅನ್ನೋ ಒಂದು ವಿಚಾರಗಳನ್ನ ಇಟ್ಕೊಂಡು ಈ ರೀತಿಯಾಗಿ ಮಾಡಿರ್ತಾನೆ. ಇದು ಒಂದು ಕಡೆ ಆದ್ರೆ, ಇನ್ನು ಆಕೆಯ ಚಲನವಲನ ಏನಿರುತ್ತೆ ಅದನ್ನ ಕಂಪ್ಲೀಟ್ ಆಗಿ ಈತ ಅಬ್ಸರ್ವ್ ಮಾಡ್ತಿದ್ದ. ಅಂದ್ರೆ ಆಕೆ ಫಸ್ಟ್ ಫ್ಲೋರ್ ಅಲ್ಲಿ ಇರ್ತಾರೆ, ಈಕೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇರ್ತಾನೆ. ಯಾವಾಗ ಏನು ಟ್ಯಾಂಕ್ ನೀರು ಆನ್ ಮಾಡೋದಕ್ಕೆ ಅಥವಾ ಓದ್ಕೊಳ್ಳೋಕ್ಕೆ ಅಂತ ಹೇಳಿ ಟೆರೆಸ್ ಮೇಲೆ ಬಂದಾಗ ಆಕೆಯ ಫಸ್ಟ್ ಫ್ಲೋರ್ ಮನೆ ಏನಿದೆ ಈಕೆಗೆ ಕಾಣ್ತಾ ಇರುತ್ತೆ, ಆತನಿಗೂ ಕೂಡ ಕಾಣ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಅದಷ್ಟೇ ಅಲ್ಲದೆ ಆಕೆ ಆಫೀಸ್ಗೆ ಹೋಗುವಂತ ಸಂದರ್ಭದಲ್ಲಿ, ಆಫೀಸಿಂದ ಬರುವಂತ ಸಂದರ್ಭದಲ್ಲಿ, ಆಕೆಯ ಓಡಾಡುವಂತ ಸಂದರ್ಭದಲ್ಲಿ, ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ಲುವಂತ ಸಂದರ್ಭದಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಈತ ಆಕೆ ಹಿಂದೆ ಹೋಗಿ ಫಾಲೋ ಮಾಡ್ತಿದ್ದ ಅಂತಾನು ಕೂಡ ಈಗಾಗಲೇ ಏನು ಇನ್ವೆಸ್ಟಿಗೇಷನ್ ಅಲ್ಲಿ ಕೂಡ ಗೊತ್ತಾಗಿದೆ. ಇನ್ನು ಲೈಂಗಿಕ ಕ್ರಿಯೆ ಮಾಡಿದ್ದಾನೋ ಇಲ್ವೋ ಅಥವಾ ರೇಪ್ ಮಾಡಿದ್ದಾನೋ ಇಲ್ವೋ ಅನ್ನೋ ಒಂದು ವಿಚಾರಗಳು ಕೂಡ ಆತ ಅಷ್ಟು ಸ್ಪಷ್ಟವಾಗಿ ಬಾಯ್ ಬಿಡ್ತಾ ಇಲ್ಲ. ಸೊ ಹೀಗಾಗಿ ಇನ್ನು ಎವಿಡೆನ್ಸ್ ನ ಹಿಡಿಬೇಕು ಅಂತ ಹೇಳಿ ಈಗಾಗಲೇ ಪೊಲೀಸರು FSLಗೂ ಕೂಡ ಕೆಲವೊಂದು ರಿಪೋರ್ಟ್ಗಳನ್ನು ಕೂಡ ಈಗಾಗಲೇ ಕಳಿಸಿದ್ರೆ ಅಲ್ಲಿಂದ ಕೂಡ ಏನು ವಿಚಾರಗಳು ಕೂಡ ಬರಬೇಕಾಗಿದೆ. ಅದು ಬಂದ ನಂತರವೇ ಈತ ಅಲ್ಲಿ ಏನಾದ್ರು ಅತ್ಯಾಚಾರ ಮಾಡಿದ್ನ ಅನ್ನೋದು ವಿಚಾರಗಳು ಕೂಡ ಬಯಲಿಗೆ ಬರಬೇಕಾಗಿರುವಂಥದ್ದು. ಒಟ್ಟಿನಲ್ಲಿ ಈ ರೀತಿಯಾದಂತಹ ವಿಕೃತಿ ಮನಸ್ಸನ್ನ ಕೂಡ ಈ ಕರ್ನಲ್ ಹೊಂದಿದ್ದ ಅನ್ನೋದು ಕೂಡ ನಿಜಕ್ಕೂ ಕೂಡ ಶಾಕಿಂಗ್ ಅಂತಾನೆ ಹೇಳ್ಬೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.